ವೆಲ್ಕಮ್ ಬ್ಯಾಕ್. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೀತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಬಯಸದೆ ಬಂದ ಭಾಗ್ಯ. ಕಾಂಗ್ರೆಸ್ ಡಿನ್ನರ್ ಮೀಟಿಂಗ್ಗೆ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಕುರ್ಚಿ ಕಾಳಗ ಡಿಸೆಂಬರ್ ಅಂತ್ಯದಲ್ಲಿ ಅಂತಿಮ ಘಟ್ಟ ತಲುಪುತ್ತೆ. 2 ಬಾಣಗಳಿಂದ ಶಕ್ತಿ ಪ್ರದರ್ಶನ ನಡೀತಾ ಇದೆ ಅಂತ ಬೆಳಗಾವಿಯಲ್ಲಿ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರಿಗೆ ಬಯಸದೇ ಬಂದ ಭಾಗ್ಯ. ಇದು 6ನೇ ಭಾಗ್ಯ. ಆ ಕಡೆಗೆ ಹೋದ್ರೂ ಉಂಟು, ಈ ಕಡೆಗೆ ಹೋದ್ರೂ ಉಂಟು. 2 ಕಡೆಗೆ ಲಾಭ. ನಾವು ಹೇಳಿದ್ವಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ. ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ 2 ಕಡೆಗೂ ಲಾಭ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ನಿರ್ಣಾಯಕ ಘಟ್ಟಕ್ಕೆ ಮುಟ್ಟಬೇಕು ಅಂತಂದ್ರೆ ಎಲ್ಲಾದರೂ ಹೈಕಮಾಂಡು ಬಲಾಬಲ ಪ್ರದರ್ಶನಕ್ಕೆ ವೇದಿಕೆಯನ್ನ ರೂಪಿಸಿದ್ರೆ ಬಲ ಬೇಕಲ್ವಾ. ಹಾಗಾಗಿ ಆ ಬಲ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ 2 ಬಣಗಳು ಒಳಗೆ ಕೆಲಸ ಮಾಡ್ತಿದ್ದಾವೆ. ಕಾಂಗ್ರೆಸ್ನ ಶಾಸಕರಿಗೆ ಬಯಸದೇ ಬಂದ ಭಾಗ್ಯ. ಇದು 6ನೇ ಭಾಗ್ಯ. ಆ ಕಡೆಗೆ ಹೋದ್ರೂ ಉಂಟು, ಈ ಕಡೆಗೆ ಹೋದ್ರೂ ಉಂಟು. 2 ಕಡೆಗೆ ಲಾಭ. ನಾವು ಹೇಳಿದ್ವಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ. ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ 2 ಕಡೆಗೂ ಲಾಭ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ನಿರ್ಣಾಯಕ ಘಟ್ಟಕ್ಕೆ ಮುಟ್ಟಬೇಕು ಅಂತಂದ್ರೆ ಎಲ್ಲಾದರೂ ಹೈಕಮಾಂಡು ಬಲಾಬಲ ಪ್ರದರ್ಶನಕ್ಕೆ ವೇದಿಕೆಯನ್ನ ರೂಪಿಸಿದ್ರೆ ಬಲ ಬೇಕಲ್ವಾ. ಹಾಗಾಗಿ ವೆಲ್ಕಮ್ ಬ್ಯಾಕ್. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೀತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಬಯಸದೆ ಬಂದ ಭಾಗ್ಯ. ಕಾಂಗ್ರೆಸ್ ಡಿನ್ನರ್ ಮೀಟಿಂಗ್ಗೆ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಕುರ್ಚಿ ಕಾಳಗ ಡಿಸೆಂಬರ್ ಅಂತ್ಯದಲ್ಲಿ ಅಂತಿಮ ಘಟ್ಟ ತಲುಪುತ್ತೆ. 2 ಬಾಣಗಳಿಂದ ಶಕ್ತಿ ಪ್ರದರ್ಶನ ನಡೀತಾ ಇದೆ ಅಂತ ಬೆಳಗಾವಿಯಲ್ಲಿ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರಿಗೆ ಬಯಸದೇ ಬಂದ ಭಾಗ್ಯ. ಇದು 6ನೇ ಭಾಗ್ಯ. ಆ ಕಡೆಗೆ ಹೋದ್ರೂ ಉಂಟು, ಈ ಕಡೆಗೆ ಹೋದ್ರೂ ಉಂಟು. 2 ಕಡೆಗೆ ಲಾಭ. ನಾವು ಹೇಳಿದ್ವಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ. ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ 2 ಕಡೆಗೂ ಲಾಭ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ನಿರ್ಣಾಯಕ ಘಟ್ಟಕ್ಕೆ ಮುಟ್ಟಬೇಕು ಅಂತಂದ್ರೆ ಎಲ್ಲಾದರೂ ಹೈಕಮಾಂಡು ಬಲಾಬಲ ಪ್ರದರ್ಶನಕ್ಕೆ ವೇದಿಕೆಯನ್ನ ರೂಪಿಸಿದ್ರೆ ಬಲ ಬೇಕಲ್ವಾ. ಹಾಗಾಗಿ ಆ ಬಲ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ 2 ಬಣಗಳು ಒಳಗೆ ಕೆಲಸ ಮಾಡ್ತಿದ್ದಾವೆ. ಕಾಂಗ್ರೆಸ್ನ ಶಾಸಕರಿಗೆ ಬಯಸದೇ ಬಂದ ಭಾಗ್ಯ. ಇದು 6ನೇ ಭಾಗ್ಯ. ಆ ಕಡೆಗೆ ಹೋದ್ರೂ ಉಂಟು, ಈ ಕಡೆಗೆ ಹೋದ್ರೂ ಉಂಟು. 2 ಕಡೆಗೆ ಲಾಭ. ನಾವು ಹೇಳಿದ್ವಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ. ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ 2 ಕಡೆಗೂ ಲಾಭ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ನಿರ್ಣಾಯಕ ಘಟ್ಟಕ್ಕೆ ಮುಟ್ಟಬೇಕು ಅಂತಂದ್ರೆ ಎಲ್ಲಾದರೂ ಹೈಕಮಾಂಡು ಬಲಾಬಲ ಪ್ರದರ್ಶನಕ್ಕೆ ವೇದಿಕೆಯನ್ನ ರೂಪಿಸಿದ್ರೆ ಬಲ ಬೇಕಲ್ವಾ. ಹಾಗಾಗಿ ವೆಲ್ಕಮ್ ಬ್ಯಾಕ್. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೀತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಬಯಸದೆ ಬಂದ ಭಾಗ್ಯ. ಕಾಂಗ್ರೆಸ್ ಡಿನ್ನರ್ ಮೀಟಿಂಗ್ಗೆ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಕುರ್ಚಿ ಕಾಳಗ ಡಿಸೆಂಬರ್ ಅಂತ್ಯದಲ್ಲಿ ಅಂತಿಮ ಘಟ್ಟ ತಲುಪುತ್ತೆ. 2 ಬಾಣಗಳಿಂದ ಶಕ್ತಿ ಪ್ರದರ್ಶನ ನಡೀತಾ ಇದೆ ಅಂತ ಬೆಳಗಾವಿಯಲ್ಲಿ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರಿಗೆ
ಬಯಸದೇ ಬಂದ ಭಾಗ್ಯ, ಇದು 6ನೇ ಭಾಗ್ಯ. ಆ ಕಡೆಗೆ ಹೋದ್ರೂ ಉಂಟು, ಈ ಕಡೆಗೆ ಹೋದ್ರೂ ಉಂಟು, ಎರಡೂ ಕಡೆಗೆ ಲಾಭ. ನಾವು ಹೇಳಿದ್ವಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ. ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ ಎರಡೂ ಕಡೆಗೂ ಲಾಭ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ನಿರ್ಣಾಯಕ ಘಟ್ಟಕ್ಕೆ ಮುಟ್ಟಬೇಕು ಅಂತಂದ್ರೆ ಎಲ್ಲಾದರೂ ಹೈಕಮಾಂಡು ಬಲಾಬಲ ಪ್ರದರ್ಶನಕ್ಕೆ ವೇದಿಕೆಯನ್ನ ರೂಪಿಸಿದ್ರೆ ಬಲ ಬೇಕಲ್ವಾ? ಹಾಗಾಗಿ ಆ ಬಲ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಎರಡೂ ಬಣಗಳು ಒಳಗೆ ಕೆಲಸ ಮಾಡ್ತಿದ್ದಾವೆ. ಕಾಂಗ್ರೆಸ್ನ ಶಾಸಕರಿಗೆ ಬಯಸದೇ ಬಂದ ಭಾಗ್ಯ, ಇದು 6ನೇ ಭಾಗ್ಯ. ಆ ಕಡೆಗೆ ಹೋದ್ರೂ ಉಂಟು, ಈ ಕಡೆಗೆ ಹೋದ್ರೂ ಉಂಟು, ಎರಡೂ ಕಡೆಗೆ ಲಾಭ. ನಾವು ಹೇಳಿದ್ವಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ. ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ ಎರಡೂ ಕಡೆಗೂ ಲಾಭ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ನಿರ್ಣಾಯಕ ಘಟ್ಟಕ್ಕೆ ಮುಟ್ಟಬೇಕು ಅಂತಂದ್ರೆ ಎಲ್ಲಾದರೂ ಹೈಕಮಾಂಡು ಬಲಾಬಲ ಪ್ರದರ್ಶನಕ್ಕೆ ವೇದಿಕೆಯನ್ನ ರೂಪಿಸಿದ್ರೆ ಬಲ ಬೇಕಲ್ವಾ? ಹಾಗಾಗಿ ವೆಲ್ಕಮ್ ಬ್ಯಾಕ್. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೀತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಬಯಸದೆ ಬಂದ ಭಾಗ್ಯ. ಕಾಂಗ್ರೆಸ್ ಡಿನ್ನರ್ ಮೀಟಿಂಗ್ಗೆ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಕುರ್ಚಿ ಕಾಳಗ ಡಿಸೆಂಬರ್ ಅಂತ್ಯದಲ್ಲಿ ಅಂತಿಮ ಘಟ್ಟ ತಲುಪುತ್ತೆ. ಎರಡು ಬಣಗಳಿಂದ ಶಕ್ತಿ ಪ್ರದರ್ಶನ ನಡೀತಾ ಇದೆ ಅಂತ ಬೆಳಗಾವಿಯಲ್ಲಿ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರಿಗೆ ಬಯಸದೇ ಬಂದ ಭಾಗ್ಯ, ಇದು 6ನೇ ಭಾಗ್ಯ. ಆ ಕಡೆಗೆ ಹೋದ್ರೂ ಉಂಟು, ಈ ಕಡೆಗೆ ಹೋದ್ರೂ ಉಂಟು, ಎರಡೂ ಕಡೆಗೆ ಲಾಭ. ನಾವು ಹೇಳಿದ್ವಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ. ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ ಎರಡೂ ಕಡೆಗೂ ಲಾಭ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ನಿರ್ಣಾಯಕ ಘಟ್ಟಕ್ಕೆ ಮುಟ್ಟಬೇಕು ಅಂತಂದ್ರೆ ಎಲ್ಲಾದರೂ ಹೈಕಮಾಂಡು ಬಲಾಬಲ ಪ್ರದರ್ಶನಕ್ಕೆ ವೇದಿಕೆಯನ್ನ ರೂಪಿಸಿದ್ರೆ ಬಲ ಬೇಕಲ್ವಾ? ಹಾಗಾಗಿ ಆ ಬಲ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಎರಡೂ ಬಣಗಳು ಒಳಗೆ ಕೆಲಸ ಮಾಡ್ತಿದ್ದಾವೆ. ಕಾಂಗ್ರೆಸ್ನ ಶಾಸಕರಿಗೆ ಬಯಸದೇ ಬಂದ ಭಾಗ್ಯ, ಇದು 6ನೇ ಭಾಗ್ಯ. ಆ ಕಡೆಗೆ ಹೋದ್ರೂ ಉಂಟು, ಈ ಕಡೆಗೆ ಹೋದ್ರೂ ಉಂಟು, ಎರಡೂ ಕಡೆಗೆ ಲಾಭ. ನಾವು ಹೇಳಿದ್ವಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ. ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ ಎರಡೂ ಕಡೆಗೂ ಲಾಭ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ನಿರ್ಣಾಯಕ ಘಟ್ಟಕ್ಕೆ ಮುಟ್ಟಬೇಕು ಅಂತಂದ್ರೆ ಎಲ್ಲಾದರೂ ಹೈಕಮಾಂಡು ಬಲಾಬಲ ಪ್ರದರ್ಶನಕ್ಕೆ ವೇದಿಕೆಯನ್ನ ರೂಪಿಸಿದ್ರೆ ಬಲ ಬೇಕಲ್ವಾ? ಹಾಗಾಗಿ